ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಕೇಸ್ನಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಡಿಕೆಶಿ ಸುಮ್ಮನಿದ್ದಿದ್ಯಾಕೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಗೊತ್ತಿದ್ದು ಕಣ್ಣಿಗೆ ಬಾಯಿಗೆ ಬಟ್ಟೆ ಕೊಟ್ಕೊಂಡಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲ ಗೊತ್ತಿದ್ರು ಕೂಡ ಕಣ್ಣಿಗೆ ಬಾಯಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ರ ಇವರು. ಅವರ ಷಡ್ಯಂತ್ರ ಪದದ ಹಿಂದಿನ ಒಳಮರ್ಮ ಏನು? ಇದಕ್ಕೆ ಡಿಸಿಎಂ ಸಿಎಂ ಇಬ್ಬರು ಕೂಡ ಉತ್ತರವನ್ನ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟಂತ ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಈವರೆಗೂ ಆಗಿರ್ತಕ್ಕಂಥ SIT ತನಿಖೆ ಹಾಗೇನೆ ಮುಂದೆ ಆಗ್ಬೇಕಾಗಿರ್ತಕ್ಕಂಥ ತನಿಖೆ ಹಾದಿ ಇವೆರಡೂ ಕುರಿತಂತೆ ಜೆಡಿಎಸ್ನ ಸ್ಟ್ಯಾಂಡ್ ಏನು, ಹಾಗೇನೆ SIT ತನಿಖೆ ಜೆಡಿಎಸ್ನವರಿಗೆ ಸಮಾಧಾನ ತಂದಿದ್ಯಾ, ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈವರೆಗೂ ನಡೆದಿರ್ತಕ್ಕಂತಹ SIT ತನಿಖೆ ತಮಗೆ ಸಮಾಧಾನ ತಂದಿದ್ಯಾ? SIT ರಚನೆ ಮಾಡಿರೋದ್ರ ಬಗ್ಗೆ ಜೆಡಿಎಸ್ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭಿಕ ಹಂತದಲ್ಲಿ ಸ್ವಾಗತವನ್ನು ಕೋರಿದ್ವಿ. ಆದರೆ SIT ಯಾರ ಒಂದು ಮಾತನ್ನ ಕೇಳಿ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇದೆ. SIT ತರಾತುರಿಯಲ್ಲಿ ರಚನೆ ಮಾಡಿದ್ರು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಧಿವೇಶನ ನಡಿಬೇಕಾದ್ರೆ ಷಡ್ಯಂತ್ರ ಅಂತಕ್ಕಂಥ ಪದವನ್ನ ಬಳಸ್ತಾರೆ. ಯಾಕೆಂದ್ರೆ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು, ಪೊಲೀಸ್ ಇಂಟೆಲಿಜೆನ್ಸ್ ಮಾಹಿತಿ ಇರುವಂತದ್ದು ಸರ್ಕಾರಕ್ಕೆ ಮಾತ್ರ ಹೋಗಿ ತಲುಪತಕ್ಕಂಥದ್ದು. ಬಿಜೆಪಿಗೆ ಜೆಡಿಎಸ್ಗೆ ವಿರೋಧ ಪಕ್ಷದವ್ರಿಗೆ ಬರೋದಿಲ್ಲ. ಈ ಷಡ್ಯಂತ್ರ ಅಂತ ಪದ ಬಳಸ್ತಾರೆ ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಶಿವಕುಮಾರ್ ಅವ್ರಿಗೆ ಎಲ್ಲವೂ ಗೊತ್ತಿದ್ರು ಕೂಡ ಕಣ್ಣಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಸುಮ್ನೆ ಕೂತಿದ್ರ? ಹಾಗಿದ್ರೆ ಅವರ ಷಡ್ಯಂತ್ರದ ಪದದ ಹಿಂದಿನ ಒಳಮರ್ಮ ಏನು ಅಂತಕ್ಕಂಥದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಸರ್ಕಾರವೂ ಉತ್ತರ ಕೊಡಬೇಕು, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಸಾಕಷ್ಟು ಗುಮಾನಿಗಳಿದೆ. ಈ ಮಾಸ್ಟರ್ ಮೈಂಡ್ ಯಾರು ಅಂತಕ್ಕಂಥ ಈ ಪ್ರಕರಣದಲ್ಲಿ ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಅವರು, ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ತೋರಿಸ್ತಾರೆ ಕಾಂಗ್ರೆಸ್ ಸಂಸದರು. ಮತ್ತೊಂದು ಕಡೆ ಹೇಳ್ತಾರೆ ಅರ್ಬನ್ ನಕ್ಸಲರ ಕೈವಾಡ ಇದೆ, ಎಡಪಂಥೀಯರ ಕೈವಾಡ ಇದೆ. ಅಂದ್ರೆ ಸಾಕಷ್ಟು ಗುಮಾನಿಗಳಿದೆ. ಆದ್ರೆ ಸರ್ಕಾರ ತನಿಖೆಯನ್ನ ಕೇವಲ ಧರ್ಮಸ್ಥಳಕ್ಕಷ್ಟೇ ಸೀಮಿತವಾಗಿ ಈವರೆಗೂ ಕೂಡ SIT ತನಿಖೆ ಆಗ್ತಾ ಇದೆ ಬಿಟ್ರೆ ಈ ಮಾಸ್ಟರ್ ಮೈಂಡ್ ಆಂಗಲ್ ನಲ್ಲಿ ಈವರೆಗೂ ಕೂಡ ತನಿಖೆಯನ್ನು ಕೈ ಎತ್ಕೊಂಡಿಲ್ಲ. ಹಾಗೇನೆ ಇನ್ನೊಂದು ನಿಮ್ಗೆ ನೇರ ಪ್ರಶ್ನೆ, ಈ ಮಾಸ್ಟರ್ ಮೈಂಡ್ ಅನ್ನ ಹೊರ ತೆಗಿಬೇಕು ಅಂದ್ರೆ ಸರ್ಕಾರ ಅಥವಾ ಸರ್ಕಾರದಲ್ಲಿ ಇರತಕ್ಕಂಥ SIT ಇರ್ಬೋದು ಅಥವಾ CID ಇರ್ಬೋದು, ಈ ಸಂಸ್ಥೆಗಳಿಂದ ಸಾಧ್ಯನಾ? ಸರ್ಕಾರ ಇವತ್ತು ಯಾಕೆ ಈ ಮಾಸ್ಟರ್ ಮೈಂಡ್ ಅಂತಕ್ಕಂಥ ಪದ ಇವಾಗೇನ್ ಬಳಸಿದಿರಿ ನೀವು, ಇವ್ರು ನಿಜಕ್ಕೂ ಕೂಡ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾರ ಅಂತಕ್ಕಂಥದ್ದು ಎಲ್ಲರಲ್ಲೂ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಈ ಮಾಸ್ಟರ್ ಮೈಂಡ್ಸ್ ನ ನಿಜಕ್ಕೂ ಇದನ್ನ ಹೊರಗಡೆ ತಗೊಂಡ್ ಬರ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದ್ರೆ ಬಹುಶಃ ಸರ್ಕಾರದ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಕ್ಕೆ ಈ ಮಾಸ್ಟರ್ ಮೈಂಡ್ಸ್ ಜೊತೆ ಕೈ ಜೋಡಿಸಿರಬಹುದು ಅಥವಾ ಜೋಡಿಸಿದ್ಯೋ ಇಲ್ವೋ, ಹೌದೋ ಇಲ್ವೋ ಅಂತಕ್ಕಂಥದ್ದು ನಮ್ಮಲ್ಲೇನು ಪ್ರಶ್ನೆ ಕಾಡ್ತಾ ಇದೆ. ಬಹುಶಃ ಇದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗುರ ಆಗ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಹಾಗಾಗಿ ಸರ್ಕಾರ ಸುಮ್ಮನೆ SIT ಹೆಸರಲ್ಲಿ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಹಿಂದಿನಿಂದನೂ ಮಾಡ್ಕೊಂಡ್ ಬಂದಿದೆ, ಈಗಲೂ ಮಾಡ್ತಾ ಇದೆ ಅಷ್ಟೇ. ಅದರಲ್ಲಿ ಯಾವ್ದು ಅನುಮಾನ ಇಲ್ಲ. But definitely, if this has to meet a logical end, then it has to go to NIA. There is no other way. ಡಿಕೆ ಶಿವಕುಮಾರ್ ಎಲ್ಲವೂ ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿದ್ಕೊಂಡು ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ಆದ ನಂತರ ಷಡ್ಯಂತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಧಿವೇಶನದಲ್ಲಿ. ಅಂತಂದ್ರೆ ಎಲ್ಲೋ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ರು ಅಂದಾಗ ಇದು ಕೂಡ ಎಲ್ಲೋ ಒಂದ್ ಕಡೆ ಅವರು ಕೂಡ ಧರ್ಮಸ್ಥಳ ಡ್ಯಾಮೇಜ್ಗೆ ಅವರು ಕೂಡ ಒಂದು ಪಾರ್ಟ್ ಅಂತ ಹೇಳ್ಬೋದಾ? ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೇ ಉತ್ತರ ಕೊಟ್ಕೋಬೇಕು. ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು, ಅವರೇ ಉತ್ತರ ಕೊಡಬೇಕು. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಲವಾರು ಜನ ಶಾಸಕರಿಗೆ, ಆಡಳಿತದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ 100ಕ್ಕೆ 100ರಷ್ಟು ಈ ವಿಚಾರದಲ್ಲಿ ಸರ್ಕಾರ ತಪ್ಪು ನಡೆಯನ್ನ ಇಟ್ಟಿದೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಮನವರಿಕೆ ಆಗಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಧರ್ಮಸ್ಥಳದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತೆ ಅವರು ಕೂಡ NIA ತನಿಖೆ ಆಗಬೇಕು ಅಂತ ಹೇಳಿ, ಜೊತೆಗೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಕೂಡ ಧರ್ಮಸ್ಥಳ ಪ್ರಕರಣದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲಾ ಮಾಹಿತಿಗಳು ಕೂಡ ಗೊತ್ತಿದ್ದು ಕೂಡ ಕೊನೆಯದಾಗಿ ಪಕ್ಷಕ್ಕೆ ಧರ್ಮಸ್ಥಳ ವಿಚಾರದಲ್ಲಿ ಡ್ಯಾಮೇಜ್ ಆದ ನಂತರ ಷಡ್ಯಂತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ಅವರು ಕೂಡ ಎಲ್ಲ ಮಾಹಿತಿಯನ್ನು ಮುಚ್ಚಿಟ್ಟಿದ್ರ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮಾಡಿರ್ತಕ್ಕಂಥ. ಜೊತೆಗೆ ಅವರು ಕೂಡ
ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ನೋಡೋಣ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಕೇಸ್ನಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಡಿಕೆಶಿ ಸುಮ್ಮನಿದ್ದಿದ್ಯಾಕೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಗೊತ್ತಿದ್ದು ಕಣ್ಣಿಗೆ ಬಾಯಿಗೆ ಬಟ್ಟೆ ಕೊಟ್ಕೊಂಡಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲ ಗೊತ್ತಿದ್ರು ಕೂಡ ಕಣ್ಣಿಗೆ ಬಾಯಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ರ ಇವರು. ಅವರ ಷಡ್ಯಂತ್ರ ಪದದ ಹಿಂದಿನ ಒಳಮರ್ಮ ಏನು? ಇದಕ್ಕೆ ಡಿಸಿಎಂ ಸಿಎಂ ಇಬ್ಬರು ಕೂಡ ಉತ್ತರವನ್ನ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟಂತ ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಈವರೆಗೂ ಆಗಿರ್ತಕ್ಕಂಥ SIT ತನಿಖೆ ಹಾಗೇನೆ ಮುಂದೆ ಆಗ್ಬೇಕಾಗಿರ್ತಕ್ಕಂಥ ತನಿಖೆ ಹಾದಿ ಇವೆರಡೂ ಕುರಿತಂತೆ ಜೆಡಿಎಸ್ನ ಸ್ಟ್ಯಾಂಡ್ ಏನು, ಹಾಗೇನೆ SIT ತನಿಖೆ ಜೆಡಿಎಸ್ನವರಿಗೆ ಸಮಾಧಾನ ತಂದಿದ್ಯಾ, ಇದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈವರೆಗೂ ನಡೆದಿರ್ತಕ್ಕಂತಹ SIT ತನಿಖೆ ತಮಗೆ ಸಮಾಧಾನ ತಂದಿದ್ಯಾ? SIT ರಚನೆ ಮಾಡಿರೋದ್ರ ಬಗ್ಗೆ ಜೆಡಿಎಸ್ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭಿಕ ಹಂತದಲ್ಲಿ ಸ್ವಾಗತವನ್ನು ಕೋರಿದ್ವಿ. ಆದರೆ SIT ಯಾರ ಒಂದು ಮಾತನ್ನ ಕೇಳಿ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇದೆ. SIT ತರಾತುರಿಯಲ್ಲಿ ರಚನೆ ಮಾಡಿದ್ರು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಧಿವೇಶನ ನಡಿಬೇಕಾದ್ರೆ ಷಡ್ಯಂತ್ರ ಅಂತಕ್ಕಂಥ ಪದವನ್ನ ಬಳಸ್ತಾರೆ. ಯಾಕಂದ್ರೆ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು, ಪೊಲೀಸ್ ಇಂಟೆಲಿಜೆನ್ಸ್ ಮಾಹಿತಿ ಇರುವಂತದ್ದು ಸರ್ಕಾರಕ್ಕೆ ಮಾತ್ರ ಹೋಗಿ ತಲುಪತಕ್ಕಂಥದ್ದು. ಬಿಜೆಪಿಗೆ ಜೆಡಿಎಸ್ಗೆ ವಿರೋಧ ಪಕ್ಷದವ್ರಿಗೆ ಬರೋದಿಲ್ಲ. ಈ ಷಡ್ಯಂತ್ರ ಅಂತ ಪದ ಬಳಸ್ತಾರೆ DK ಶಿವಕುಮಾರ್ ಅವರು. ಅಂದ್ರೆ ಶಿವಕುಮಾರ್ ಅವ್ರಿಗೆ ಎಲ್ಲವೂ ಗೊತ್ತಿದ್ರು ಕೂಡ ಕಣ್ಣಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಸುಮ್ನೆ ಕೂತಿದ್ರ? ಹಾಗಿದ್ರೆ ಅವರ ಷಡ್ಯಂತ್ರದ ಪದದ ಹಿಂದಿನ ಒಳಮರ್ಮ ಏನು ಅಂತಕ್ಕಂಥದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಸರ್ಕಾರವೂ ಉತ್ತರ ಕೊಡಬೇಕು, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಈಗ ಸಾಕಷ್ಟು ಗುಮಾನಿಗಳಿದೆ. ಈ ಮಾಸ್ಟರ್ ಮೈಂಡ್ ಯಾರು ಅಂತಕ್ಕಂಥ ಈ ಪ್ರಕರಣದಲ್ಲಿ ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ತೋರಿಸ್ತಾರೆ, ಕಾಂಗ್ರೆಸ್ ಸಂಸದರು. ಮತ್ತೊಂದು ಕಡೆ ಹೇಳ್ತಾರೆ ಅರ್ಬನ್ ನಕ್ಸಲರ ಕೈವಾಡ ಇದೆ, ಎಡಪಂಥೀಯರ ಕೈವಾಡ ಇದೆ. ಅಂದ್ರೆ ಸಾಕಷ್ಟು ಗುಮಾನಿಗಳಿದೆ. ಆದ್ರೆ ಸರ್ಕಾರ ತನಿಖೆಯನ್ನ ಕೇವಲ ಧರ್ಮಸ್ಥಳಕ್ಕಷ್ಟೇ ಸೀಮಿತವಾಗಿ ಈವರೆಗೂ ಕೂಡ SIT ತನಿಖೆ ಆಗ್ತಾ ಇದೆ ಬಿಟ್ರೆ ಈ ಮಾಸ್ಟರ್ ಮೈಂಡ್ ಆಂಗಲ್ ನಲ್ಲಿ ಈವರೆಗೂ ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿಲ್ಲ. ಹಾಗೇನೆ ಇನ್ನೊಂದು ನಿಮ್ಗೆ ನೇರ ಪ್ರಶ್ನೆ, ಈ ಮಾಸ್ಟರ್ ಮೈಂಡ್ ಅನ್ನ ಹೊರ ತೆಗಿಬೇಕು ಅಂದ್ರೆ ಸರ್ಕಾರ ಅಥವಾ ಸರ್ಕಾರದಲ್ಲಿ ಇರತಕ್ಕಂಥ SIT ಇರ್ಬೋದು ಅಥವಾ CID ಇರ್ಬೋದು, ಈ ಸಂಸ್ಥೆಗಳಿಂದ ಸಾಧ್ಯನಾ? ಸರ್ಕಾರ ಇವತ್ತು ಯಾಕೆ ಈ ಮಾಸ್ಟರ್ ಮೈಂಡ್ ಅಂತಕ್ಕಂಥ ಪದ ಇವಾಗೇನ್ ಬಳಸಿದಿರಿ ನೀವು, ಇವ್ರು ನಿಜಕ್ಕೂ ಕೂಡ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾರ ಅಂತಕ್ಕಂಥದ್ದು ಎಲ್ಲರಲ್ಲೂ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಈ ಮಾಸ್ಟರ್ ಮೈಂಡ್ಸ್ ನ ನಿಜಕ್ಕೂ ಇದನ್ನ ಹೊರಗಡೆ ತಗೊಂಡ್ ಬರ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದ್ರೆ ಬಹುಶಃ ಸರ್ಕಾರದ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಕ್ಕೆ ಈ ಮಾಸ್ಟರ್ ಮೈಂಡ್ಸ್ ಜೊತೆ ಕೈ ಜೋಡಿಸಿರಬಹುದು ಅಥವಾ ಜೋಡಿಸಿದ್ಯೋ ಇಲ್ವೋ, ಹೌದೋ ಇಲ್ವೋ ಅಂತಕ್ಕಂಥದ್ದು ನಮ್ಮಲ್ಲೇನ್ ಪ್ರಶ್ನೆ ಕಾಡ್ತಾ ಇದೆ. ಬಹುಶಃ ಇದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗುರ ಆಗ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಹಾಗಾಗಿ ಸರ್ಕಾರ ಸುಮ್ಮನೆ SIT ಹೆಸರಲ್ಲಿ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಹಿಂದಿನಿಂದಾನು ಮಾಡ್ಕೊಂಡ್ ಬಂದಿದೆ, ಈಗಲೂ ಮಾಡ್ತಾ ಇದೆ ಅಷ್ಟೇ. ಅದರಲ್ಲಿ ಯಾವ್ದು ಅನುಮಾನ ಇಲ್ಲ. ಬಟ್ ಡೆಫಿನೆಟ್ಲಿ ಇಫ್ ದಿಸ್ ಹ್ಯಾಸ್ ಟು ಮೀಟ್ ಅ ಲಾಜಿಕಲ್ ಎಂಡ್ ದೆನ್ ಇಟ್ ಹ್ಯಾಸ್ ಟು ಗೋ ಟು NIA. ದರ್ ಇಸ್ ನೋ ಅದರ್ ವೇ. DK ಶಿವಕುಮಾರ್ ಎಲ್ಲವೂ ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿದ್ಕೊಂಡು ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ಆದ ನಂತರ ಷಡ್ಯಂತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಧಿವೇಶನದಲ್ಲಿ. ಅಂತಂದ್ರೆ ಎಲ್ಲೋ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ರು ಅಂದಾಗ ಇದು ಕೂಡ ಎಲ್ಲೋ ಒಂದ್ ಕಡೆ ಅವರು ಕೂಡ ಧರ್ಮಸ್ಥಳ ಡ್ಯಾಮೇಜ್ಗೆ ಅವರು ಕೂಡ ಒಂದು ಪಾರ್ಟ್ ಅಂತ ಹೇಳ್ಬೋದಾ? ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೇ ಉತ್ತರ ಕೊಟ್ಕೋಬೇಕು, ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು, ಅವರೇ ಉತ್ತರ ಕೊಡಬೇಕು. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಲವಾರು ಜನ ಶಾಸಕರಿಗೆ, ಆಡಳಿತದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ 100ಕ್ಕೆ 100ರಷ್ಟು ಈ ವಿಚಾರದಲ್ಲಿ ಸರ್ಕಾರ ತಪ್ಪು ನಡೆಯನ್ನ ಇಟ್ಟಿದೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಮನವರಿಕೆ ಆಗಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್,
ಇದಿಷ್ಟು ಕೂಡ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಧರ್ಮಸ್ಥಳದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತೆ ಅವರು ಕೂಡ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲವೂ ಕೂಡ ಧರ್ಮಸ್ಥಳ ಪ್ರಕರಣದಲ್ಲಿ ಆಗ್ತಾ ಇರ್ತಕ್ಕಂತಹ ಎಲ್ಲಾ ಮಾಹಿತಿಗಳು ಕೂಡ ಗೊತ್ತಿದ್ದು ಕೂಡ ಕೊನೆಯದಾಗಿ ಪಕ್ಷಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಡ್ಯಾಮೇಜ್ ಆದ ನಂತರ ಷಡ್ಯಂತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ಅವರು ಕೂಡ ಎಲ್ಲ ಮಾಹಿತಿಯನ್ನು ಮುಚ್ಚಿಟ್ಟಿದ್ರ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮಾಡಿರ್ತಕ್ಕಂಥ, ಜೊತೆಗೆ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ನೋಡೋಣ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.